ಈಗ ನೋಡಿ ಕ್ವಶನ್, ಎ ಟ್ರಯಲ್ ವಾಸ್ ರನ್ ಟು ಚೆಕ್ ದ ಎಫರ್ಟ್ಸ್ ಆಫ್ ಡಿಫರೆಂಟ್ ಡಯಟ್ಸ್. ಪಾಸಿಟಿವ್ ನಂಬರ್ಸ್ ಇಂಡಿಕೇಟ್ ವೆಯ್ಟ್ ಲಾಸ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಇಂಡಿಕೇಟ್ ವೆಯ್ಟ್ ಗೇನ್. Check there is a average difference in the weight of people following different diets using an ANOVA table. Low fat, low calorie, low protein, low carbohydrate. ಈಗ ನೋಡಿ 8, 9, 6, 7, 3. ಲೋ ಕ್ಯಾಲ್ರಿಗೆ 2, 4, 3, 5, 1, 3, 5, 4, 2, 3, 2, 2, -1, 0, 3. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನಂದರೆ ಈ ಡಿಫ್ರೆಂಟ್ ಡಯಟ್ಸಿಂದ ವೇರಿಯೇಷನ್, ವೆಯ್ಟ್ ವೇರಿಯೇಷನ್ ಆಗಿರೋದು. ಇಲ್ಲಿ 8 ಬಂದರೆ ವೆಯ್ಟ್ ಲಾಸ್ ಅಂತ, ಅಂದರೆ ಪಾಸಿಟಿವ್ ಬಂದರೆ ವೆಯ್ಟ್ ಲಾಸ್ ಆಗಿದೆ ಅಂತ ಗೊತ್ತಾಗ್ತಿದೆಯಲ್ವಾ? ನೆಗೆಟಿವ್ ಬಂದರೆ ವೆಯ್ಟ್ ಕಡಿಮೆ ಆಗಿದೆ ಅಂತ. ಇದು ಬಂದು ಈ ವ್ಯಾಲ್ಯೂಸ್ಗೆ ಬಂದು ವೆಯ್ಟ್ದು ಲಾಸ್ ಆರ್ ಗೇನ್ದು ವ್ಯಾಲ್ಯೂಸು ಗೊತ್ತಾಗ್ತಿದೆಯಲ್ವಾ? ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಲೆಟ್ ಹೆಚ್ ನಾಟು ಏನು ಮಾಡಿ, ಲೆಟ್ ಹೆಚ್ ನಾಟ್ μ1 ಈಸ್ ಈಕ್ವಲ್ ಟು μ2 ಈಸ್ ಈಕ್ವಲ್ ಟು μ3. ಅಂದರೆ ದೆರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಅವರೇಜ್ ಅಥವಾ ಮೀನ್ಸ್ ಅಂತ. ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಏನು ಮಾಡೋಣ, ಇದನ್ನ ಬರ್ಕೊಳ್ಳೋಣ. ಈಗ ನೋಡಿ, ಇದನ್ನ ಲೋ ಫ್ಯಾಟು, ಲೋ ಕ್ಯಾಲ್ರಿ, ಲೋ ಪ್ರೋಟೀನ್, ಲೋ ಕಾರ್ಬೋಹೈಡ್ರೇಟ್ ಅಂತ ಇದೆ. ನಾವೇನು ಬೇಕಿದ್ರೆ ಅದನ್ನ ABCD ಬೇಕಾದರೂ ಬರ್ಕೋಬೋದು, ಅಥವಾ L1, L2, L3, L4 ಆದರೂ ಬರ್ಕೋಬೋದು. ಇಲ್ಲಾಂದರೆ ಸೇಮ್ ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಲೋ ಫ್ಯಾಟ್, ಲೋ ಕ್ಯಾಲರಿ, ಲೋ ಪ್ರೋಟೀನ್, ಲೋ ಕಾರ್ಬೋಹೈಡ್ರೇಟ್ಸ್. ಈಗ ನೋಡಿ, ಇಲ್ಲೇನು ಮಾಡಬೇಕು ಅಂದರೆ, ಈಗ ನೋಡಿ, ಈ ಗ್ರೂಪಲ್ಲಿ 8, 9, 6, 7, 3 ಬರುತ್ತೆ. ಈ ಗ್ರೂಪಲ್ಲಿ 2, 4, 3, 5, 1. ಇದರಲ್ಲಿ 3, 5, 4, 2, 3. ಇದರಲ್ಲಿ ಏನು ಬರುತ್ತೆ? 2, 2, -1, 0, 3. ಇಲ್ಲಿ ನೋಡಿ, ಇದನ್ನ ಆ್ಯಡ್ ಮಾಡ್ಬಿಡಿ. 8 + 9 + 6 8 + 9 + 6 + 7 + 3 ಎಷ್ಟು ಬರುತ್ತೆ? 33 ಬರ್ತಾ ಇದೆ. ಆಮೇಲೆ ಇದನ್ನ ಆ್ಯಡ್ ಮಾಡಿ. 2 + 4 + 3 + 5 + 1. 2 + 4 + 3 + 5 + 1 ಎಷ್ಟು ಬರುತ್ತೆ? 15. ಆಮೇಲೆ ಇದನ್ನ ಆ್ಯಡ್ ಮಾಡಿ. 3 + 5 + 3 + 5 + 4 + 2 + 3 17. ಆಮೇಲೆ ಇದನ್ನ ಆ್ಯಡ್ ಮಾಡಿ. 2 + 2 + -1 + 2 + 2 + -1 + 0 + -1 ಇದ್ದರೆ -1 ಹೊಡಿಬೇಕು. 6 ನೋಡಿ, ಇದು 3 ಆ್ಯಡ್ ಮಾಡಿದ್ಮೇಲೆ ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್ ಅಂತ ಇದ್ರ ಕೆಳಗಡೆ ಬರ್ಕೊಬಿಡಿ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಅದ್ರದ್ದು ಸಮ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಏನು ಮಾಡಿ, ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್. ಇಲ್ಲಿ ಸೇಮು ಲೋ ಫ್ಯಾಟು, ಲೋ ಕ್ಯಾಲರಿ, ಲೋ ಪ್ರೋಟೀನು, ಲೋ ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ಸ್ಕ್ವೇರ್ಸ್ ಬಂದು 8 ಸ್ಕ್ವೇರ್ ಅಂದರೆ 64, 9 ಸ್ಕ್ವೇರ್ ಅಂದರೆ 81, 6 ಸ್ಕ್ವೇರ್ ಅಂದರೆ 36, 7 ಸ್ಕ್ವೇರ್ ಅಂದರೆ 49, 3 ಸ್ಕ್ವೇರ್ ಅಂದರೆ 9, 2 ಸ್ಕ್ವೇರ್ ಅಂದರೆ 4, 4 ಸ್ಕ್ವೇರ್ ಅಂದರೆ 16, 3 ಸ್ಕ್ವೇರ್ ಅಂದರೆ 9, 5 ಸ್ಕ್ವೇರ್ ಅಂದರೆ 25, 1 ಸ್ಕ್ವೇರ್ ಅಂದರೆ 1, 3 ಸ್ಕ್ವೇರ್ ಅಂದರೆ 9, 5 ಸ್ಕ್ವೇರ್ ಅಂದರೆ 25, 4 ಸ್ಕ್ವೇರ್ ಅಂದರೆ 16, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9. ನೆಕ್ಸ್ಟು 2 ಸ್ಕ್ವೇರ್ ಅಂದರೆ 4, 2 ಸ್ಕ್ವೇರ್ ಅಂದರೆ 4, -1 ಹೋಲ್ ಸ್ಕ್ವೇರ್ ಅಂದರೆ 1, 0 ಸ್ಕ್ವೇರ್ ಅಂದರೆ 0, 3 ಸ್ಕ್ವೇರ್ ಅಂದರೆ 9. ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ
ಇದನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಈಗ ನೋಡ್ಕೊಳ್ಳಿ, 64 ಪ್ಲಸ್ 81 ಪ್ಲಸ್ 36 ಪ್ಲಸ್ 49 ಪ್ಲಸ್ 9 ಎಷ್ಟು ಬರುತ್ತೆ? 239 ಫಸ್ಟ್ ಸಮ್ಮು. ಆಮೇಲೆ ಇದನ್ನ ಆ್ಯಡ್ ಮಾಡಿ, 4 ಪ್ಲಸ್ 16 ಪ್ಲಸ್ 4 ಪ್ಲಸ್ 16 ಪ್ಲಸ್ 9 ಪ್ಲಸ್ 25 ಪ್ಲಸ್ 1 55 ಬರುತ್ತೆ. ನೆಕ್ಸ್ಟ್ ಆ್ಯಡ್ ಮಾಡಿದ್ರೆ 9 ಪ್ಲಸ್ 25 ಪ್ಲಸ್ 9 ಪ್ಲಸ್ 25 ಪ್ಲಸ್ 16 ಪ್ಲಸ್ 4 ಪ್ಲಸ್ 9 63 ಬರುತ್ತೆ. ನೆಕ್ಸ್ಟ್ ಆ್ಯಡ್ ಮಾಡಿ, 4 ಪ್ಲಸ್ 4 ಪ್ಲಸ್ 1 4 ಪ್ಲಸ್ 4 ಪ್ಲಸ್ 1 ಪ್ಲಸ್ 0 ಪ್ಲಸ್ 9 ನೋಡಿ, ಇಲ್ಲಿ ಮೈನಸ್ ಆಗಿಬಿಟ್ಟಿದೆ, ಸ್ವಲ್ಪ ಹುಷಾರಾಗಿ ಮಾಡಿ. ಏನಾದರೂ ಅದು ಮೈನಸ್ ಆಗಿಬಿಡುತ್ತೆ. 17 ಬರ್ತಿತ್ತು ಏನಾದರೂ ಈಕ್ವಲ್ ಹೊಡೆದಿದ್ರೆ. 18 17 ಇಲ್ಲ 16 ಏನೋ ಬರ್ತಾಯಿತ್ತು ಅದು ಮಾಡಿದ್ರೆ. ಸ್ವಲ್ಪ ಹುಷಾರಾಗಿ ಮಾಡಿ, ಕ್ಯಾಲ್ಸಿಲಿ ನೀಟಾಗಿ ಹೊಡಿ. ಈಗ ನೋಡಿ, ನೀವೇನು ಮಾಡಬೇಕು, ವಿ ಹ್ಯಾವ್ ಬೇಸಿಕ್ ಡೇಟಾನ ಬರ್ಕೊಳ್ಳಿ. N1 ಎಷ್ಟು? 1 2 3 4 5. N1 N2 N3 N4 ಇದೆ. ಇಲ್ಲಿ 4 ಗ್ರೂಪ್ಸ್ ಇದೆ, ಎಲ್ಲನೂ 5. ಈಗ N ಅಂದರೆ ಟೋಟಲ್ಲು N1 ಪ್ಲಸ್ N2 ಪ್ಲಸ್ N3 ಪ್ಲಸ್ N4 20. K ಬಂದು 4 ಗ್ರೂಪ್ಸು, ಅದಕ್ಕೆ 4. ನೆಕ್ಸ್ಟು TSS ಮಾಡಬೇಕು. ಸಾರಿ, TSS ಮಾಡೋಕ್ಕೆ ಮುಂಚೆ ಟಿ ಅಂದರೆ T1 ಪ್ಲಸ್ T2 ಪ್ಲಸ್ T3. ಇದು T1 ಪ್ಲಸ್ T2 ಪ್ಲಸ್ T3 ಪ್ಲಸ್ T4. ಇಲ್ಲಿ 33 ಪ್ಲಸ್ 15 ಪ್ಲಸ್ 17 ಪ್ಲಸ್ 16 ಇನ್ನು 6. ಇದನ್ನ ಆ್ಯಡ್ ಮಾಡಿ ಏನು ಬರುತ್ತೆ ನೋಡಿ, 33 ಪ್ಲಸ್ 15 ಪ್ಲಸ್ 33 ಪ್ಲಸ್ 15 ಪ್ಲಸ್ 17 ಪ್ಲಸ್ 6 71 ಬರುತ್ತೆ ಟೋಟಲು. ಆಮೇಲೆ 71. ಈಗ ನೋಡಿ, ಕರೆಕ್ಷನ್ ಫ್ಯಾಕ್ಟರ್ CF ಬಂದು T²/N. T² ಅಂದರೆ ಏನು? 71² ಬೈ N ಎಷ್ಟು? 20. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು CF ಆದಮೇಲೆ TSSನ ಫೈನ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ನೋಡಿ, CF ಆದಮೇಲೆ CF ಆದಮೇಲೆ ಏನು ಮಾಡಬೇಕು? TSS. ನೋಡಿ, TSSಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ I J, ಇದು I 1 to K ಅಂತ, ಅದು ಗೊತ್ತಾಗ್ತಿದೆಯಲ್ವಾ? J ಆಮೇಲೆ ಏನು ಬರೀಬೇಕು? XIJ² ಮೈನಸ್ CF. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಏನು ಬರೀಬೇಕು? ಸಮೇಷನ್ I J XIJ² ಮೈನಸ್ CF. ಇಲ್ಲಿ ಸಮೇಷನ್ ಆಫ್ ಸ್ಕ್ವೇರ್ ಆಫ್ ಈಚ್ ಅಬ್ಸರ್ವೇಷನ್ ಅಂದರೆ, ಇಲ್ಲಿ ಅರ್ಥ ಏನಂದರೆ, ಸ್ಕ್ವೇರ್ ಆಫ್ ಈಚ್ ಅಬ್ಸರ್ವೇಷನ್ ಇದೆಯಲ್ವಾ, ಅದರದ್ದು ಸಮ್ ಮಾಡಿ, ಅದೆಲ್ಲ ಸಮ್ಗಳನ್ನ ಸಮ್ ಮಾಡಬೇಕು ಅಂತ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. TSS ಅಂದರೆ ಇದನ್ನ 4 ಸಮ್ ಆಗ್ಬಿಡಿ. 239 ಪ್ಲಸ್ 55 ಪ್ಲಸ್ 63 ಪ್ಲಸ್ 18 ಮೈನಸ್ CF ಅಂದ್ರೇನು? 71²/20. ನೋಡಿ, ಇದ್ರದ್ದು ಆನ್ಸರ್ ಬರ್ಕೊಬಿಡೋಣ. TSS ಬಂದು ಕ್ಯಾಲ್ಸಿಲ್ ಮಾಡೋಣ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. 239 ಪ್ಲಸ್ 55 ಪ್ಲಸ್ 63 ಪ್ಲಸ್ 18 ಮೈನಸ್ 71²/20 ಎಷ್ಟು ಬಂತು ಆನ್ಸರು? 122.95 ಅಥವಾ ಅಪ್ರಾಕ್ಸಿಮೇಟ್ಲಿ 123 ಅಂತಲೂ ತಗೋಬೋದು. 122.95 ಏನಿದೆ ಅದು ಬರ್ಕೋತೀನಿ. 122.95. ಈಗ TSS ಆದಮೇಲೆ SSBಗೆ ಫಾರ್ಮುಲಾ ಸಮೇಷನ್ ಆಫ್ TI² ಬೈ NI
ಮೈನಸ್ ಸಿ ಎಫ್. ಇಲ್ಲಿ ಟಿ ಐ ಸ್ಕ್ವೇರ್ ಬೈ ಎನ್ ಐ ಅಂದರೆ T1 ಸ್ಕ್ವೇರ್ ಬೈ N1 ಪ್ಲಸ್ T2 ಸ್ಕ್ವೇರ್ ಬೈ N2 ಆ ಥರ. ಅಂದರೆ 33 ಸ್ಕ್ವೇರ್ ಬೈ N1 ಎಷ್ಟು, ಇಲ್ಲಿ N1 ಬಂದು 5 ಪ್ಲಸ್ 15 ಸ್ಕ್ವೇರ್ ಬೈ T1 ಅಂದರೆ ಇದು T2 T3 T4 ಅರ್ಥ ಆಗ್ತಿದೆಯಲ್ವಾ. 15 ಸ್ಕ್ವೇರ್ ಬೈ 5 ಪ್ಲಸ್ 17 ಸ್ಕ್ವೇರ್ ಬೈ 5 ಪ್ಲಸ್ 6 ಸ್ಕ್ವೇರ್ ಬೈ 5. ಜ್ಞಾಪಕ ಇಟ್ಕೊಳ್ಳಿ, ನೀವು ಇಲ್ಲಿ ಮೇನ್ ಬೇಕಾಗಿರೋದು T1 T2 T3 T4 ಮತ್ತು ಇದು ಸ್ಕ್ವೇರ್ಸ್ದು ಸಮ್ಮು ಇದೇ ಯೂಸ್ ಮಾಡೋದು. ಇಲ್ಲಿ ಟಿಗೆ T1 ಪ್ಲಸ್ T2 ಪ್ಲಸ್ T3 ಮಾಡ್ತೀವಿ. ಅದೇ ಎಸ್ ಎಸ್ ಬಿಗೆ T1 ಸ್ಕ್ವೇರ್ ಬೈ ಇದನ್ನ ಸ್ಕ್ವೇರ್ ಮಾಡಿ ಡಿವೈಡ್ ಬೈ N1, ಇದನ್ನ ಸ್ಕ್ವೇರ್ ಮಾಡಿ ಡಿವೈಡ್ ಬೈ N2, ಇದನ್ನ ಸ್ಕ್ವೇರ್ ಮಾಡಿ ಡಿವೈಡ್ ಬೈ N3, ಇದನ್ನ ಸ್ಕ್ವೇರ್ ಮಾಡಿ ಡಿವೈಡ್ ಬೈ N4 ಮೈನಸ್ ಸಿ ಎಫ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ. ಆಮೇಲೆ ಟಿ ಎಸ್ ಎಸ್ಗೆ ಈ ಸಮ್ ಬೇಕಾಗುತ್ತೆ. ಈ ಸಮ್ ಮಾತ್ರ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಲ್ವಾ. ಮೈನಸ್ ಸಿ ಎಫ್ ಅಂದ್ರೇನು, 71 ಸ್ಕ್ವೇರ್ ಬೈ 20. ಇದನ್ನ ಕ್ಯಾಲ್ಸಿಲ್ ಮಾಡಿ ಏನು ಬರುತ್ತೆ ನೋಡಿ. ನೋಡಿ 33 ಸ್ಕ್ವೇರ್ ಬೈ 5 ಪ್ಲಸ್ 15 ಸ್ಕ್ವೇರ್ ಬೈ 5 ಪ್ಲಸ್ 17 ಸ್ಕ್ವೇರ್ ಬೈ 5 ಪ್ಲಸ್ 6 ಸ್ಕ್ವೇರ್ ಬೈ 5 ಮೈನಸ್ 71 ಸ್ಕ್ವೇರ್ ಬೈ 20. ಆನ್ಸರ್ ಬಂದು 75.75 ಬರುತ್ತೆ. ಕರೆಕ್ಟ್ ಅಲ್ವಾ. ಈಗ ಎಸ್ ಎಸ್ ಡಬ್ಲ್ಯೂ, ಇದು ಎಸ್ ಎಸ್ ಬಿ ಆಯಿತು. ಎಸ್ ಎಸ್ ಡಬ್ಲ್ಯೂ ಅಂದರೆ ಟಿ ಎಸ್ ಎಸ್ ಮೈನಸ್ ಎಸ್ ಎಸ್ ಬಿ. ಈಗ ಎಸ್ ಎಸ್ ಡಬ್ಲ್ಯೂ ಅಂದರೆ ಇಲ್ಲಿ ಟಿ ಎಸ್ ಎಸ್ ಏನು, ಎಲ್ಲಿದೆ 122.95 ಮೈನಸ್ ಎಸ್ ಎಸ್ ಬಿ ಎಷ್ಟು 75.75. ಇದನ್ನ ಕ್ಯಾಲ್ಸಿಲ್ ಮಾಡಿ 122.95 ಮೈನಸ್ 75.75 ಎಷ್ಟು ಬರುತ್ತೆ, 47.2 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ 47.2 ಬರ್ದ್ಬಿಡೋಣ. ನೋಡಿ ಎಸ್ ಎಸ್ ಡಬ್ಲ್ಯೂ ಆದ ತಕ್ಷಣವೇ ಅನ್ನೋವಾ ಟೇಬಲ್ ಮಾಡಬೇಕು. ಟೇಬಲ್ ಯಾವ ಥರ ಮಾಡಬೇಕು, ಸೋರ್ಸ್ ಆಫ್ ವೇರಿಯೇಷನ್ಸು, ಇಲ್ಲಿ ಬಂದು ಸಮ್ ಆಫ್ ಸ್ಕ್ವೇರ್ಸು, ಆಮೇಲೆ ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ಮು, ಇಲ್ಲಿ ಬಂದು ಸಮ್ ಆಫ್ ಸ್ಕ್ವೇರ್ಸ್, ಇದು ಮೀನ್ ಸ್ಕ್ವೇರ್ಸು, ಎಫ್ ರೇಷಿಯೋ. ಇಲ್ಲಿ ಸೋರ್ಸ್ ಆಫ್ ವೇರಿಯೇಷನ್ಸ್ಗೆ ನಿಮಗೆ ಬೇಕಾಗಿರೋದೇನು, ಇಲ್ಲಿ ಕೆಳಗಡೆ ಏನು ಬರಿಬೇಕಂದ್ರೆ ಬಿಟ್ವೀನ್ ದ ಸ್ಯಾಂಪಲ್ಲು ವಿತಿನ್ ದ ಸ್ಯಾಂಪಲ್ ಅಂತ ಬರಿಬೇಕು. ಗೊತ್ತಾಗ್ತಿದೆಯಲ್ವಾ. ಬಿಟ್ವೀನ್ ದ ಸ್ಯಾಂಪಲ್ಸ್ ವಿತಿನ್ ದ ಸ್ಯಾಂಪಲ್ಸ್. ಆಮೇಲೆ ಟೋಟಲ್. ಇನ್ನೇನು ಮಾಡಬೇಕು, ಸಮ್ ಆಫ್ ಸ್ಕ್ವೇರ್ಗೆ ಎಸ್ ಎಸ್ ಬಿ, ಆಮೇಲೆ ಇಲ್ಲಿ ಎಸ್ ಎಸ್ ಬಿ ಬರ್ಕೊಳ್ಳಿ. ಇಲ್ಲಿ ಎಸ್ ಎಸ್ ಬಿ ವ್ಯಾಲ್ಯೂ ಎಷ್ಟು, 75.75. ಆಮೇಲೆ ಇಲ್ಲಿ ಎಸ್ ಎಸ್ ಡಬ್ಲ್ಯೂ ವ್ಯಾಲ್ಯೂ ಎಷ್ಟು, 47.2. ಇಲ್ಲಿ ಟಿ ಎಸ್ ಎಸ್ ವ್ಯಾಲ್ಯೂ ಎಷ್ಟು, 122.95.
ನೆಕ್ಸ್ಟು ಇದು K-1, K-1 ಅಂದರೆ ಇಲ್ಲಿ ಕೆ ಅಂದರೆ 4 -1 ಅಂದರೆ 3, n-k ಅಂದರೆ n ಎಷ್ಟು ಇಲ್ಲಿ ಕ್ಯಾಪಿಟಲ್ N 20 -4 ಅಂದರೆ 16, n-1 ಅಂದರೆ 20 - 1 19. ಆಮೇಲೆ ಮೀನ್ ಸ್ಕ್ವೇರ್ಸ್, ಇಲ್ಲಿ ಮೀನ್ ಸ್ಕ್ವೇರ್ಸ್ಗೆ ಬಂದು ಏನು ಫಾರ್ಮುಲಾ ಅಂದರೆ MSB = SSB ಡಿವೈಡೆಡ್ ಬೈ ಡಿಗ್ರೀಸ್ ಆಫ್ ಫ್ರೀಡಮ್ K-1. ಇದನ್ನ ಕ್ಯಾಲ್ಸಿಲ್ ಮಾಡ್ಕೋಬೇಕು. 75.75 ಡಿವೈಡೆಡ್ ಬೈ 3, 75.5 ಡಿವೈಡೆಡ್ ಬೈ 3, 75.75, 25.25 ಇಲ್ಲಿ ಬರೆದ್ಬಿಡ್ತೀನಿ. 25.25. ಇಲ್ಲಿ MSW ಅಂದರೆ SSW ಡಿವೈಡೆಡ್ ಬೈ n-k. ಇಲ್ಲಿ 47.2 ಡಿವೈಡೆಡ್ ಬೈ 16, 47.2 ಡಿವೈಡ್ ಬೈ 16 ಎಷ್ಟಿದೆ ಆನ್ಸರ್? 2.95. 2.95. ಇಲ್ಲೇನು ಮಾಡಬೇಕಂದ್ರೆ ಇಲ್ಲಿ ಈ ಥರ ಕಾಲಮ್ ಹಾಕೊಳ್ಳಿ, ಇದೇನು ಬರೆಯೋದು ಬೇಕಾಗಿಲ್ಲ. ಇಲ್ಲಿ F ರೇಷಿಯೋ ಅಂದರೆ F ವ್ಯಾಲ್ಯೂ ಅಂದರೆ MSB ಡಿವೈಡೆಡ್ ಬೈ MSW. ಇಲ್ಲಿ ಇಲ್ಲಿ ಈ ಥರ ಹಾಕ್ಕೊಬಿಡ್ತೀನಿ. F ಅಂದರೆ MSB ಡಿವೈಡೆಡ್ ಬೈ MSW ಅಂದರೆ 25.25 ಡಿವೈಡೆಡ್ ಬೈ 2.95. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ 25.25 ಡಿವೈಡ್ ಬೈ 2.95, 8.53. ಅರ್ಥ ಆಗ್ತಿದೆಯಲ್ವಾ? ಈ 8.56 ಬರ್ಕೊಳ್ಳೋಣ. 8.559 ಅಂದರೆ 8.56. ಇದನ್ನ ಯಾವುದಕ್ಕೆ? ಟೇಬಲ್ ವ್ಯಾಲ್ಯೂನ ಕಂಪೇರ್ ಮಾಡಬೇಕು. ಈಗ ನೋಡಿ ಟೇಬಲ್ ತೋರಿಸ್ತೀನಿ. ಟೇಬಲ್ ಬಂದು ಇಲ್ಲಿ ಅವರು ಇಷ್ಟು 5%, 1% ಅಂತ ಏನೂ ಕೊಟ್ಟಿಲ್ಲ. ನಾನು 5% ತೊಗೋತೀನಿ. ಗೊತ್ತಾಗ್ತಿದೆಯಲ್ವಾ? ಈಗ ತೋರಿಸ್ತೀನಿ ನೋಡಿ ಕ್ಯಾಲ್ಸಿಲಿ. ನೀವು ನೋಡಿ ಟೇಬಲ್ ನೋಡೋದು ಯಾವ ಥರ ಅಂದರೆ ಇಲ್ಲಿ ನೋಡಿ ಫಸ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇಲ್ಲಿ 3 ಮತ್ತು 16. ಈ ಕಡೆ ನೋಡಿ, ಈ ಕಡೆ 3, ಈ ಕಡೆ 16. ಇದು ಕೋಇನ್ಸೈಡ್ ಆಗೋ ವ್ಯಾಲ್ಯೂನ ತೊಗೋಬೇಕು, ಇಂಟರ್ಸೆಕ್ಟ್ ಆಗೋ ವ್ಯಾಲ್ಯೂನ ತೊಗೋಬೇಕು. ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ಈ ಕಡೆ 3, ಈ ಕಡೆ 16. ಯಾವುದು ಇಂಟರ್ಸೆಕ್ಟ್ ಆಗುತ್ತೆ? 3.24. ನೋಡಿ ಈ ಕಡೆ 3, ಈ ಕಡೆ 16, 3.24 ಬರುತ್ತೆ. ನೀವು ಒಂದ್ಸತಿ F ಟೇಬಲ್ಲು ಆಲ್ಫಾ 0.05, F DF1, DF2 ಅದನ್ನ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ F ಡಿಗ್ರೀಸ್ ಆಫ್ ಫ್ರೀಡಮ್ ಏನು 3, 16 = 3.24. ಅರ್ಥ ಆಗ್ತಿದೆಯಲ್ವಾ? ಫಾರ್ 5 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ, ಫಾರ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ = 3.24. ಈಗ ಈ ವ್ಯಾಲ್ಯೂ ಇದೆಯಲ್ಲ 8.56 3.24ಗಿಂತ ಜಾಸ್ತಿ ಇದೆ. ದೇರ್ಫೋರ್ F is to 8.56 greater than 3.24. ಅದಕ್ಕೆ ದ ನಲ್ ಹೈಪಾಥಿಸಿಸ್ ಇಸ್ ರಿಜೆಕ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬರ್ತು. ದೇರ್ ಈಸ್ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್, ದೇರ್ ಈಸ್ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಅವರೇಜ್ ಅಥವಾ ಮೀನ್ ವ್ಯಾಲ್ಯೂಸ್. ಅರ್ಥ ಆಗ್ತಿದೆಯಲ್ವಾ ಅಂತ ಹೇಳ್ಬಿಡಿ, ಸಾಕು. ಅರ್ಥ ಆಯ್ತಲ್ವಾ? ಈಗ ನೋಡಿ ಇದರಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ, 4 ಗ್ರೂಪ್ ಇದೆ. ಅರ್ಥ ಆಗ್ತಿದೆಯಲ್ವಾ? ಅದ್ರದ್ದು ವೆಯ್ಟ್ ಗೇನು ಅಂದರೆ ಇದರಲ್ಲಿ ನಿಮಗೆ ಏನು ಡಿಫ್ರೆಂಟ್ ಡಯೇಟ್ಸ್ ಇದೆ. ನೀವು ಇಲ್ಲಿ ಡಯೇಟ್ಸ್ನ ಕಂಪೇರ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದರಲ್ಲಿ ಏನಂದರೆ 1 ಡಯೇಟಲ್ಲೂ
ಏನಾದರೂ ಮೀನ್ ಡಿಫ್ರೆನ್ಸ್ ಇದ್ದರೆ ನಿಮಗೆ ಏನು ಬರುತ್ತೆ, ಎಫ್ ವ್ಯಾಲ್ಯೂ ಗ್ರೇಟರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಜಾಸ್ತಿ ತಲೆಗೆಡ್ಸ್ಕೊಬೇಡಿ, ಸೇಮ್ ನಾನು ಮಾಡಿರೋ ಥರ ಮಾಡ್ಬಿಡಿ.